ಕೆಲವೊಂದು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶದ ಮಧ್ಯಾಂಕ ಮತ್ತು ಬಹುಲಕಗಳ ಸರಾಸರಿ. ಮಧ್ಯಾಂಕ ಫೈಂಡ್ ಮಾಡಬೇಕು ಅಂತಂದ್ರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು. ಅದರಲ್ಲಿ ಆಡ್ ನಂಬರ್ ಆಫ್ ಟರ್ಮ್ಸ್ ಇತ್ತು ಅಂತಂದ್ರೆ ಮಧ್ಯದಲ್ಲಿ ಒಂದೇ ಒಂದು ಸ್ಕೋರ್ ಉಳಿಯುತ್ತೆ, ಅದೇ ಮಧ್ಯಾಂಕ ಆಗಿರುತ್ತೆ. ಈವನ್ ನಂಬರ್ ಆಫ್ ಸ್ಕೋರ್ಸ್ ಇತ್ತು ಅಂತಂದ್ರೆ ನಡುವೆ 2 ಸ್ಕೋರ್ಗಳು ಉಳಿಯುತ್ತೆ, ಅವುಗಳ ಆವರೇಜ್ ಫೈಂಡ್ ಮಾಡಬೇಕು. ಅಂದ್ರೆ ಅವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಮಧ್ಯಾಂಕ. ಬಹುಲಕ ಅಂತಂದ್ರೆ ಜಾಸ್ತಿ ಸಾರಿ ಯಾವ ಒಂದು ಸ್ಕೋರ್ ರಿಪೀಟ್ ಆಗಿದೆಯೋ ಅದನ್ನ ಬಹುಲಕ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಮೋಡ್ ಅಂತ ಹೇಳ್ತೀವಿ. ಏನ್ ಮಾಡೋಣ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಬರ್ಕೊಳ್ಳೋಣ. ಲೋಯೆಸ್ಟ್ ಸ್ಕೋರ್ 6, ಆಮೇಲೆ 7 2 ಟೈಮ್ಸ್ ಇದೆ, 7 7. ಅದಾದ್ಮೇಲೆ 8 3 ಟೈಮ್ಸ್ ಇದೆ, 8 8 8. ಆಮೇಲೆ 9 10 ಇದೆ, 9 10. ಟೋಟಲ್ ಸ್ಕೋರ್ಗಳು ಎಷ್ಟಿತ್ತು ಅಂತಂದ್ರೆ 1 2 3 4 5 6 7 8 ಇತ್ತು. ಇಲ್ಲೂ ನೋಡಿ 1 2 3 4 5 6 7 8. ಈ ಕಡೆ ಮತ್ತು ಈ ಕಡೆ ಸೇಮ್ ನಂಬರ್ ಆಫ್ ಟರ್ಮ್ಸ್ ಬಿಟ್ಬಿಡೋಣ. ಈ ಕಡೆ ಒಂದು ಟರ್ಮ್ ಬಿಟ್ರೆ ಈ ಕಡೆ ಒಂದು ಬಿಡಿ, ಈ ಕಡೆ ಒಂದು ನಂಬರ್ ಬಿಟ್ರೆ ಈ ಕಡೆ ಒಂದು ನಂಬರ್ ಬಿಡಿ, ಈ ಕಡೆ ಒಂದು ನಂಬರ್ ಬಿಟ್ರೆ ಈ ಕಡೆ ಒಂದು ನಂಬರ್. ಸೊ ನಡುವೆ 2 ನಂಬರ್ಗಳು ಉಳಿತು. ಸೊ ಅವುಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. 8 plus 8 divided by 2, that is 16 by 2. 2 1s are 2 8s are 16. So 8. ಏನಿದು? ಇದು ಮಧ್ಯಾಂಕ. ಮಧ್ಯಾಂಕ ಅಂದ್ರೆ ಮೀಡಿಯನ್ 8 ಬಂತು. ಈಗ ಬಹುಲಕ ಕಂಡುಹಿಡಿಯಬೇಕು. ಬಹುಲಕ ಅಂತಂದ್ರೆ ಯಾವುದೋ ಒಂದು ಸ್ಕೋರು ಜಾಸ್ತಿ ಟೈಮ್ ರಿಪೀಟ್ ಆಗಿರುತ್ತೆ ಅದು. ಇಲ್ಲಿ 8 ಅನ್ನೋದು 3 ಸಾರಿ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ಬಹುಲಕ ಯಾವುದಾಗುತ್ತೆ ಅಂದ್ರೆ 8. ಮೋಡ್ ಇಟ್ ಈಸ್ ಈಕ್ವಲ್ ಟು 8. ಇವುಗಳ ಸರಾಸರಿ ಫೈಂಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2. 8 ಪ್ಲಸ್ 8 ಬೈ 2, 8 8 16 ಬೈ 2, 2 ಅಂದ್ರೆ 2 8 16. ಸೊ ಆನ್ಸರ್ ಎಷ್ಟು ಅಂದ್ರೆ 8. 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10 8 ಈ ರೀತಿ ಕೆಲವೊಂದಷ್ಟು ಸ್ಕೋರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಈ ದತ್ತಾಂಶದ ಮಧ್ಯಾಂಕ. ಸೇಮ್ ಪ್ರಾಸೆಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತೀನಿ. ಇಲ್ಲಿ 1 ಫಸ್ಟ್ 1 ಬರ್ದಿನಿ, 2 ಇದೆ 2 ಇಲ್ಲ, 3 ಇದೆ ನೋಡಿ 3 4 ಇಲ್ಲ, ಓಕೆ 3 ಇದೆ 4 ಇಲ್ಲ, 5 6 7 ಇದೆ, 5 6 7, 8 9 10, 8 9 10. ಆಮೇಲೆ 11 ಇಲ್ಲ, 12 13 14, 12 13 14. ಎಷ್ಟು ಸ್ಕೋರ್ ಇತ್ತು? 1 2 3 4 5 6 7 8 9 10 11. 1 2 3 4 5 6 7 8 9 10 11. 11 ಇದೆ ಅಂತಂದ್ರೆ ಆ ಕಡೆ 5 ಟರ್ಮ್ಸ್, ಈ ಕಡೆ 5 ಟರ್ಮ್ಸ್ ಅಥವಾ ಸ್ಕೋರ್ಸ್ಗಳನ್ನ ಬಿಡಿ. 1 2 3 4 5 ಈ ಕಡೆ 5 ಸ್ಕೋರ್ಸ್ಗಳು, ಈ ಕಡೆ 5 ಸ್ಕೋರ್ಸ್. 1 2 3 4 5, ಆ ಕಡೆ 5 ಈ ಕಡೆ 5 ಬಿಟ್ರೆ ನಡುವೆ 8 ಉಳಿತು. ಇದೇ ನಮಗೆ ಬೇಕಾಗಿರೋಂಥ ಮಧ್ಯಾಂಕ, ಮೀಡಿಯನ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 3 ಕೇಂದ್ರೀಯ ಪ್ರವೃತ್ತಿ ಮಾಪನಗಳಿಗಿರುವ ಸಂಬಂಧ. ಅಂದ್ರೆ ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿಗಳಿಗಿರ್ತಕ್ಕಂಥ ರಿಲೇಷನ್ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. 3 ಇಂಟು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಇಂಟು ಸರಾಸರಿ. ಇದನ್ನ ಪ್ರೀವಿಯಸ್ ಯಾವುದೋ ಒಂದು ವಿಡಿಯೋನಲ್ಲಿ ಈ ಫಾರ್ಮುಲಾ ಬಳಸಿದ್ದೀನಿ ನಾನು. ಅದನ್ನ ಈ ರೀತಿ ಬಳಸಿದ್ದೀನಿ ನಾನು. ಅಲ್ಲಿ ಬಹುಲಕ ಈಕ್ವಲ್ ಟು 3 ಇಂಟು ಮಧ್ಯಾಂಕ, 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ ಅಂತ. ಅಂದ್ರೆ ಈ ಸರಾಸರಿಯನ್ನ ಲೆಫ್ಟ್ ಸೈಡ್ ತಗೊಂಡೋದ್ರೆ ಮೈನಸ್ 2 ಇಂಟು ಸರಾಸರಿ ಆಗ್ತದೆ. 3 ಮಧ್ಯಾಂಕ ಮೈನಸ್ 2 ಸರಾಸರಿ ಈಕ್ವಲ್ ಟು ಬಹುಲಕ ಅಂತ. ಅಥವಾ ಬಹುಲಕನ ಇಂಗ್ಲಿಷ್ ಅಲ್ಲಿ ಮೋಡ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್, 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಈ ತರ ಕೂಡ ಹೇಳ್ತಾರೆ. ಸೊ ರಿಲೇಷನ್ ಏನು ಅಂತಂದ್ರೆ 3 ಇಂಟು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಇಂಟು ಸರಾಸರಿ. ಫಸ್ಟ್ ಒನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪೈ ನಕ್ಷೆಯು ಗಣಿತದ ನಕ್ಷಾ ಸೂತ್ರವಾಗಿದೆ, ಗಣಿತ ಬೋಧನೆಯ ಒಂದು ವಿಧಾನವಾಗಿದೆ, ವೃತ್ತೀಯ ರಚನೆಯನ್ನು ಉಂಟು ಮಾಡುವ ಒಂದು ಸಾಧನವಾಗಿದೆ. 4ನೇ ಆಪ್ಷನ್ ದತ್ತಾಂಶವನ್ನು ತೋರಿಸುವ ಒಂದು ವಿಧಾನವಾಗಿದೆ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ದತ್ತಾಂಶವನ್ನ ತೋರಿಸುವ ಒಂದು ವಿಧಾನ. ಅಂದ್ರೆ ಡಾಟಾನ ತೋರಿಸ್ತಕ್ಕಂಥ ಒಂದು ಮೆಥಡ್ ಇದು. ಅಂದ್ರೆ ಒಂದು ಸ್ಕೋರ್ಸ್ ಇರ್ತಕ್ಕಂಥ ಡಾಟಾ ಇದೆ ಅಂತಂದ್ರೆ ಆ ಡಾಟಾನ ಹಿಸ್ಟೋಗ್ರಾಮ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಯಾವುದು ಬಾರ್ ಗ್ರಾಫ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು ಲೈನ್ ಗ್ರಾಫ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ, ಪೈ ಚಾರ್ಟ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ರೀತಿ ಡಾಟಾನ ರೆಪ್ರೆಸೆಂಟ್ ಮಾಡೋಂಥ ಒಂದು ಮೆಥಡ್ ಯಾವುದು ಅಂತಂದ್ರೆ ಪೈ ಚಾರ್ಟ್, ಪೈ ನಕ್ಷೆ. ಸೊ 4th ಆಪ್ಷನ್ ಕರೆಕ್ಟ್. ಒಬ್ಬ ವಿದ್ಯಾರ್ಥಿಯು ಹಗಲಿನ ಸಮಯವನ್ನು ಕಳೆದ ಮಾಹಿತಿಯನ್ನು ಈ ಕೆಳಗೆ ನೀಡಿದೆ.
ಅಂದ್ರೆ ಅವನು ಯಾವ ಆಕ್ಟಿವಿಟಿಗೆ ಎಷ್ಟೆಷ್ಟು ಟೈಮ್ ನ ಸ್ಪೆಂಡ್ ಮಾಡ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಿದ್ದೆಗೆ 8 ಗಂಟೆ, ಶಾಲೆಯಲ್ಲಿ 6 ಗಂಟೆ, ಆಟ ಆಡೋದಕ್ಕೆ 2 ಗಂಟೆ ಮತ್ತು ಬೇರೆ ಬೇರೆ ಆಕ್ಟಿವಿಟಿಗೆ 8 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲಿ ಕ್ವಶನ್ ಇರೋದೇನು ಅಂದ್ರೆ, ಒಂದು ವೇಳೆ ಆ ವಿದ್ಯಾರ್ಥಿಯು ಶಾಲೆಯಲ್ಲಿ 6 ಗಂಟೆಗಳನ್ನು ಕಳೆದಿದ್ದರೆ, ಅಫ್ಕೋರ್ಸ್ ಟೇಬಲ್ ಅಲ್ಲೂ ಕೂಡ ಶಾಲೆಯಲ್ಲಿ 6 ಗಂಟೆ ಕಳೀತದೆ ಅಂತ ಇದೆ. ಪೈ ನಕ್ಷೆಯಲ್ಲಿ ಅದನ್ನ ಎಷ್ಟು ಡಿಗ್ರಿಯ ಕೋನದಿಂದ ಪ್ರತಿನಿಧಿಸಬೇಕು ಅಂತ. ನೋಡಿ, ಒಟ್ಟು ಸಮಯ ಎಷ್ಟಿದೆ ಅಂತಂದ್ರೆ 24. ಬೇಕಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಟೋಟಲ್ 24 ಗಂಟೆ ಇದೆ. ಇಲ್ಲೂ ಕೂಡ 24 ಗಂಟೆನೆ ಕೊಟ್ಟಿರೋದು. 8 6 14, 14 2 16, 8 24 ಅಂದ್ರೆ ಒಟ್ಟು 24. ಆ 24ರಲ್ಲಿ ಶಾಲೆಯಲ್ಲಿ ಕಳೆಯೋದು 6 ಗಂಟೆ. ಸೊ 24ರಲ್ಲಿ 6 ಗಂಟೆ ಶಾಲೆಯಲ್ಲಿ ಕಳೆದ್ರೆ, ಈ ಪೈ ನಕ್ಷೆ ಅಂತ ಬಂದಾಗ ಒಂದು ಸರ್ಕಲ್ ಅಂತ ಅರ್ಥ. ಸರ್ಕಲ್ ಅಲ್ಲಿ ಟೋಟಲ್ ಡಿಗ್ರಿ ಎಷ್ಟು ಇರುತ್ತೆ ಅಂದ್ರೆ 360 ಡಿಗ್ರಿ ಇರುತ್ತೆ. ದೇರ್ ಫೋರ್ ಇಂಟು 360 ಡಿಗ್ರಿ ಮಾಡಬೇಕು. ಅಥವಾ ಇದನ್ನ ಬೇರೆ ತರ ಹೇಳೋದಾದ್ರೆ, 24 ಗಂಟೆಯಲ್ಲಿ 6 ಗಂಟೆ ಶಾಲೆಯಲ್ಲಿ ಕಳೆದ್ರೆ 360 ಡಿಗ್ರಿನಲ್ಲಿ ಎಷ್ಟು ಡಿಗ್ರಿ ಕಳೀತಾನೆ ಅಂತ. ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರು ಕೂಡ ಅದೇ ಬರುತ್ತೆ. 360 ಡಿಗ್ರಿ ಇಂಟು 6 ಡಿವೈಡೆಡ್ ಬೈ 24. ನೋಡಿ, 360 ಡಿಗ್ರಿ ಇಂಟು 6 ಬೈ 24. 6 1 6, 6 4 24, 4 1 4, 4 9 36, 0. ಸೊ 90 ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಆಪ್ಷನ್ 2 ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್. ಮೊದಲ 5 ಅನುಕ್ರಮ ಸರಿ ಸಂಖ್ಯೆಗಳು ಮತ್ತು ಮೊದಲ 3 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಮೊದಲ 5 ಅನುಕ್ರಮ ಸರಿ ಸಂಖ್ಯೆಗಳು ಅಂತಂದ್ರೆ 2, 4, 6, 8, 10. ಮೊದಲ 3 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ 2, 3, 5. ಇವು 5 ಅನುಕ್ರಮ ಸರಿ ಸಂಖ್ಯೆಗಳು, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಈ 3 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಅವುಗಳ ಸರಾಸರಿ ಅಂತ ಕೇಳಿರೋದ್ರಿಂದ ಆಡ್ ಮಾಡಿದ್ರಿ. ಮೊತ್ತ ಡಿವೈಡೆಡ್ ಬೈ ಅವು ಎಷ್ಟು ನಂಬರ್ಸ್ ಇರ್ತಾವಲ್ಲ ಅಷ್ಟು. 5 ಸರಿ ಸಂಖ್ಯೆ ತಗೊಂಡಿದ್ದೀವಿ, 3 ಅವಿಭಾಜ್ಯ ಸಂಖ್ಯೆ ತಗೊಂಡಿದ್ದೀವಿ. 5 3 8 ಆಯ್ತು ಒಟ್ಟಿಗೆ. ಈಗ ಆಡ್ ಮಾಡಿ, 6 + 4 10 ಆಯ್ತು. ಈ 8 + 2 ಇದೊಂದು 10 ಆಯ್ತು. ಇಲ್ಲೊಂದು 10 ಇದೆ. ಇನ್ನು 5 3 8 2 10 ಇದು ಕೂಡ ಒಂದು 10 ಆಯ್ತು. ಸೊ 10 10 10 4 ಸಾರಿ ಇರೋದ್ರಿಂದ 40 ಡಿವೈಡೆಡ್ ಬೈ 8. 8 1 8 5 40. ಸರಾಸರಿ ಎಷ್ಟು? 5. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. n = 10 ಮತ್ತು ಸರಾಸರಿ = 12 ಆದರೆ ಸಿಗ್ಮಾ fx ನ ಬೆಲೆ. ಸೂತ್ರ ಇದೆ. ಅಂದ್ರೆ ಫ್ರೀಕ್ವೆನ್ಸಿ ಕೊಟ್ಟಾಗ ನೋಡಿ, ಟೇಬಲ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಸಾರಿ ಇದೆ ಅಂತ ಇಲ್ಲಿ ಎಫ್ ಬರ್ದಿರ್ತೀವಿ. ಎಕ್ಸ್ ಮತ್ತು ಎಫ್ ನ ಮಲ್ಟಿಪ್ಲೈ ಮಾಡಿ fx ಅಂತ ಬರ್ದಿರ್ತೀವಿ. ಟೇಬಲ್ ನನ್ನ ನೀವು ನೆನಪು ಮಾಡ್ಕೊಂಡ್ರೆ ಈ ರೀತಿ ಕೊಟ್ಟಿರ್ತಾರೆ ಟೇಬಲ್. ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಸಾರಿ ಇದೆ ಅನ್ನೋದು ಎಫ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ 2 × 2 2 3 5 2 3 8 5 3 2 ಈ ರೀತಿ ಕೊಟ್ಟಿದ್ರೆ 2 ಅನ್ನೋದು ಒಂದು ವ್ಯಾಲ್ಯೂ. ಇದು ಎಷ್ಟು ಸಾರಿ ಬಂದಿದೆ ಅಂತಂದ್ರೆ 1 2 3 4 ಟೈಮ್ಸ್ ಬಂದಿದೆ. ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. 4 ಟೈಮ್ಸ್ ಬಂದಿರೋದು. ನೋಡಿ, ಆಡ್ ಮಾಡಬೇಕಾದ್ರೆ 2 + 2 + 2 + 2 ಅಂತ ಬರೆಯೋದು ಒಂದೇ, 2 × 4 ಅಂತ ಬರೆಯೋದು ಒಂದೇ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಅಲ್ಲ, ಅದು ಎಫ್ ಇಂಟು ಎಕ್ಸ್. ಎಫ್ ಆಫ್ ಎಕ್ಸ್ ಅಲ್ಲ, ಎಫ್ ಇಂಟು ಎಕ್ಸ್. ಎಫ್ ನ ಮತ್ತು ಎಕ್ಸ್ ನ ಏನ್ ಮಾಡ್ತಿದೀವಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದೀವಿ ಅಂತ ಅರ್ಥ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಎಕ್ಸ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಸ್ಕೋರ್. ಇನ್ನು 3 ಅನ್ನೋದು ಎಷ್ಟು ಸಾರಿ ಬಂದಿದೆ ಅಂತಂದ್ರೆ 1 2 3 3 ಟೈಮ್ಸ್ ಬಂದಿದೆ. ಸೊ ಫ್ರೀಕ್ವೆನ್ಸಿ 3. ಇನ್ನು 5 ಅನ್ನೋದು 2 ಟೈಮ್ಸ್ ಬಂದಿದೆ. 8 ಅನ್ನೋದು 1 ಟೈಮ್ ಬಂದಿದೆ. ಹಾಗಾದ್ರೆ ಇಷ್ಟನ್ನು ಆಡ್ ಮಾಡಬೇಕು ಅಂತಂದ್ರೆ 2ನ್ನ 4 ಸಾರಿ ಗುಣಿಸಬೇಕು. ಇದು 4 ಸಾರಿ ಆಡ್ ಮಾಡ್ಬೇಕು, ಅಥವಾ 2ನ್ನ 4 ಗುಣಿಸಬೇಕು. 2 × 4 fx. 3ನ್ನ 3 ಸಾರಿ ಕೂಡಿಸ್ಬೇಕು ಅಂದ್ರೂ ಒಂದೇ, 3 × 3 ಮಾಡ್ಬೇಕಂದ್ರೂ ಒಂದೇ. 5ನ್ನ 2 ಸಾರಿ ಕೂಡಿಸ್ಬೇಕು ಅಂದ್ರೂ ಒಂದೇ, 5 × 2 ಅಂತ ಬರೆದ್ರು ಒಂದೇ. ಇದು 8 × 1. ಇಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಈ ಎಲ್ಲಾ ಸ್ಕೋರ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತಲ್ಲ ಅಷ್ಟು ಸಿಗುತ್ತೆ ನಮಗೆ. 2 4 8, 3 3 9, 5 7 10, 8 1 8. ಇದು fx ಆಯ್ತು. ಇನ್ನು ಅವುಗಳನ್ನ ಆಡ್ ಮಾಡೋದು ಅಂತಂದ್ರೆ ಸಿಗ್ಮಾ fx. ಎಫ್ ಮತ್ತು ಎಕ್ಸ್ ನ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಿದೀವಿ ಇಲ್ಲಿ ಆಡ್ ಮಾಡ್ತಿದೀವಿ ಅಂತ, ಸಿಗ್ಮಾ fx.
ಸೊ ಇದರ ಅರ್ಥ ಏನಂದ್ರೆ ಎಲ್ಲಾ ಸ್ಕೋರ್ಗಳ ಸಮ್ ಅನ್ನು ನಾವು ಫೈಂಡ್ ಮಾಡಿದೀವಿ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಫಾರ್ಮುಲಾ ಏನಿದೆ ಅಂತಂದ್ರೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಕೊಟ್ಟಾಗ ನಾವು ಹೇಳ್ತಿರೋದು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎನ್ ಅಂದ್ರೆ ನಂಬರ್ ಆಫ್ ಸ್ಕೋರ್ಸ್, ಅಥವಾ ಇದನ್ನ ಸಿಗ್ಮಾ ಎಫ್ ಅಂತ ಕೂಡ ಹೇಳ್ತಾರೆ. ಸಿಗ್ಮಾ ಎಫ್ ಅಂದ್ರೂ ಒಂದೇ, ಎನ್ ಅಂದ್ರೂ ಒಂದೇ. ಸರಾಸರಿ ಅವರೇ ಕೊಟ್ಟಿದ್ರೆ 12 ಅಂತೇಳಿ, ಸಿಗ್ಮಾ ಎಫ್ ಎಕ್ಸ್ ಕೊಟ್ಟಿಲ್ಲ, ನಾವೇ ಫೈಂಡ್ ಮಾಡ್ಬೇಕು, ಅದು ಹಂಗೆ ಇರಲಿ. ಎನ್ ಅಂತಂದ್ರೆ 10 ಅಂತ ಕೊಟ್ಟಿದ್ದಾರೆ, ಇಲ್ಲಿ 10 ಸಂಖ್ಯೆಗಳು. ನಾವು ಫೈಂಡ್ ಮಾಡಬೇಕಾಗಿರೋದು ಸಿಗ್ಮಾ ಎಫ್ ಎಕ್ಸ್ ನ ಬೆಲೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ, 12 × 10 ಅಂತಂದ್ರೆ 120. ದೇರ್ಫೋರ್ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದ್ರೆ 120. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 7 ವಿಭಿನ್ನ ದತ್ತಾಂಶಗಳ ಮಧ್ಯಾಂಕವು 15 ಆಗಿದೆ. ಒಂದು ವೇಳೆ ಆ ದತ್ತಾಂಶಗಳಲ್ಲಿನ ಗರಿಷ್ಠ 3 ದತ್ತಾಂಶಗಳನ್ನು 3 ಹೆಚ್ಚಿಸಿದರೆ ಆ ಮಧ್ಯಾಂಕವು ಅಂತ ಕೇಳಿದೆ. ಈಗ ನೋಡಿ, ಅಲ್ಲಿ 7 ದತ್ತಾಂಶಗಳಿದೆ, 7 ಸ್ಕೋರ್ಗಳಿದೆ. ಯಾವ್ಯಾವುದು ಅಂತ ಗೊತ್ತಿಲ್ಲ. A1, A2, A3, A4, A5, A6, A7, 7 ದತ್ತಾಂಶಗಳು. ಇದರ ಮಧ್ಯಾಂಕ 15 ಅಂತ ಅವ್ರು ಹೇಳಿದ್ದಾರೆ. ಮಧ್ಯಾಂಕ 15 ಅಂತಂದ್ರೆ ಈ 3 ನಂಬರ್ಗಳನ್ನ ಬಿಡಬೇಕು, ಈ 3 ನಂಬರ್ಗಳನ್ನ ಬಿಡಬೇಕು. ಮಧ್ಯಾಂಕ ಅಂದ್ರೆ ಇದೇ ರೀತಿ. ನಾವೇನ್ ಮಾಡಿದೀವಿ ಇಲ್ಲಿ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದಿದ್ದೀವಿ. ಲೋಯೆಸ್ಟ್ ಟರ್ಮ್ಸ್ ಇಂದ ಹೈಯೆಸ್ಟ್ ಟರ್ಮ್ಸ್ ಹೋಗಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ತೀವಿ. ನಡುವೆ A4 ಇದೆ ಅಂತಂದ್ರೆ ಅದೇ ಮಧ್ಯಾಂಕ. ಅವ್ರು ಹೇಳ್ತಾರೆ ಆ ಮಧ್ಯಾಂಕ ಯಾವುದು ಅಂದ್ರೆ 15. ಸೊ ಇದು 15. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ವೇಳೆ ಆ ದತ್ತಾಂಶಗಳಲ್ಲಿನ ಗರಿಷ್ಠ 3 ದತ್ತಾಂಶಗಳು, ಗರಿಷ್ಠ 3 ದತ್ತಾಂಶಗಳು ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡ್ರಿ. 5ನೇ ಪದ, 6ನೇ ಸ್ಕೋರ್, 7ನೇ ಸ್ಕೋರ್. ಈ 3 ಜಾಸ್ತಿ ವ್ಯಾಲ್ಯೂ ಇರೋಂಥ ವ್ಯಾಲ್ಯೂಗಳು. ಯಾಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದಿರೋದ್ರಿಂದ, ಅಥವಾ ಡಿಕ್ರೀಸಿಂಗ್ ಅಂದ್ರೆ ಇಲ್ಲಿ ಇರ್ತಾವೆ ಅಷ್ಟೇ, ಇಲ್ಲಿ ಇರ್ತವೆ. ಡಿಕ್ರೀಸಿಂಗ್ ಆರ್ಡರ್ ಬರೆದ್ರೆ, ಇಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಬರೆದಿರೋದ್ರಿಂದ ಇಲ್ಲಿ ಬರ್ತವೆ. ನೀವು ಎಲ್ಲಾದ್ರೂ ಯಾವ ರೀತಿನಾದ್ರೂ ಬರೀರಿ, 3 ಜಾಸ್ತಿ ಮಾಡ್ತಾರೆ, ಇದಕ್ 3 ಜಾಸ್ತಿ, ಇದಕ್ 3 ಜಾಸ್ತಿ, ಇದಕ್ 3 ಜಾಸ್ತಿ ಮಾಡಿದ್ವಿ ಅಂತಂದ್ರೆ, ಜಾಸ್ತಿ ಮಾಡಿದ ಮೇಲೂ ಕೂಡ ಇವುಗಳ ಪ್ಲೇಸ್ ಚೇಂಜ್ ಆಗಲ್ಲ. A5 + 3 ಅಂತ ಅನ್ಕೊಳ್ರಿ, ಈ ನಂಬರ್ಗಳು ಚೇಂಜ್ ಆಗಲ್ಲ, ಇವುಗಳ ಪ್ಲೇಸ್ ಅಲ್ಲೇ ಇರುತ್ತೆ. A6 + 3 ಮಾಡಿದ್ರಿ, A7 + 3 ಮಾಡಿದ್ರೆ ಈ 3 ಸ್ಕೋರ್ಗಳ ಪ್ಲೇಸು ಇಲ್ಲೇ ಇರುತ್ತೆ. ನೀವು ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರು ಅಷ್ಟೇನೆ, ಡಿಕ್ರೀಸಿಂಗ್ ಆರ್ಡರ್ ಬರೆದ್ರು ಅಷ್ಟೇನೆ, ಪ್ಲೇಸ್ಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಹಂಗಾಗಿ ಈ 15ರ ಪ್ಲೇಸು ಮಧ್ಯದಲ್ಲೇ ಉಳ್ಕೊಂಡಿರ್ತದೆ. ಹಂಗಾಗಿ ಈ ಹೈಯೆಸ್ಟ್ ವ್ಯಾಲ್ಯೂ ಇರತಕ್ಕಂತ ದತ್ತಾಂಶಕ್ಕೆ ನೀವು ಜಾಸ್ತಿ ಮಾಡಿದ್ರೆ, ವ್ಯಾಲ್ಯೂನ ಜಾಸ್ತಿ ಮಾಡಿದ್ರೆ, ಅವಾಗಲೂ ಕೂಡ ಮಧ್ಯಾಂಕ 15 ಆಗಿರುತ್ತೆ. ಯಾಕಂದ್ರೆ ಜಾಸ್ತಿ ಮಾಡಿದಾಗ ಇನ್ನು ಈ ಕಡೆನೇ ಇರ್ತವೆ, ಕಡಿಮೆ ಮಾಡಿದ್ರೆ ಈ ಕಡೆ ಬರೋಂಥ ಚಾನ್ಸ್ ಇರ್ತದೆ. ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿ ಅರೇಂಜ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅವಾಗಲೂ ಕೂಡ 4ನೇ ಟರ್ಮೇನೆ ಮಧ್ಯಾಂಕ ಆಗಿರ್ತದೆ, ಇಲ್ಲಿ 15 ಮಧ್ಯಾಂಕ ಆಗಿರುತ್ತೆ. ಆಪ್ಷನ್ 2 ಕರೆಕ್ಟ್. x1, x2, x3 and so on x10 ಈ ದತ್ತಾಂಶದ ಸರಾಸರಿ 20. ಆದರೆ x1 + 4, x2 + 8, x3 + 12 and so on x10 + 40 ಇದರ ಸರಾಸರಿ ಅದನ್ನ ಕಂಡುಹಿಡಿಯಬೇಕು. ಮೊದಲೇನು ಡಾಟಾ ಕೊಟ್ಟಿದ್ದಾರೆ ಅಂತಂದ್ರೆ x1, x2, x3 ಇದರ ಸರಾಸರಿ 20 ಅಂತ ಕೊಟ್ಟಿದ್ದಾರೆ. ಸೊ x1 + x2 + x3 + and so on + x10 ಎಷ್ಟು ಟರ್ಮ್ಸ್ ಇರೋದು? 10 ಟರ್ಮ್ಸ್ ಇರೋದು, ಡಿವೈಡೆಡ್ ಬೈ 10 ಮಾಡಬೇಕು. ಸೊ ಸರಾಸರಿ, ಈ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ? 20 ಅಂತ ಕೊಟ್ಟಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. x1 + x2 + and so on + x10 ಅಂದ್ರೆ ಆ 10 ಸ್ಕೋರ್ಗಳ ಮೊತ್ತ 20 × 10 ಅಂತಂದ್ರೆ 200. ಆ 10 ಸ್ಕೋರ್ಗಳು ಏನ್ ಕೊಟ್ಟಿದ್ರು ದತ್ತಾಂಶಗಳು, ಆ ದತ್ತಾಂಶಗಳ ಮೊತ್ತ ಎಷ್ಟು ಅಂದ್ರೆ 200. ಇದು ಒಂದ್ ಕಡೆ ಇರಿ. ಈಗ ನಾವು ಯಾವುದರ ಸರಾಸರಿ ಕಂಡುಹಿಡಿಬೇಕು ಅಂತಂದ್ರೆ ಇದು x1 + 4 + x2 + 8 + x3 + 12 + and so on x10 + 40 ಇದರ ಸರಾಸರಿ ಕಂಡುಹಿಡಿಬೇಕು. ಆಡ್ ಮಾಡಿದ್ದೀನಿ, ಡಿವೈಡೆಡ್ ಬೈ ಎಷ್ಟು ಟರ್ಮ್ಸ್ ಇರೋದು ಅಂದ್ರೆ 10 ಟರ್ಮ್ಸ್ ಇರೋದು. ಇದು 1, ಇದು 2, ಇದು 3, ಇದು 10. ಇದರ ಸರಾಸರಿ ಎಷ್ಟು ಅಂತ ಕಂಡುಹಿಡಿಬೇಕು. ಅದು ಆ ಕಡೆ ಇರಲಿ. ಈಗ ಅರೇಂಜ್ ಮಾಡಿ. ಯಾವ ರೀತಿ ಅಂದ್ರೆ ಈ ಬ್ರಾಕೆಟ್ ಗಳನ್ನ ಓಪನ್ ಮಾಡ್ಕೊಂಡು x1, x2, x3, x10 ಗಳೆಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. x1 + x2 + x3 + and so on + x10. ಆಮೇಲೆ ನಂಬರ್ಗಳಿದೆ ನೋಡಿ, 4, 8, 12 and so on. ಇವುಗಳನ್ನ ಮತ್ತೊಂದ್ ಕಡೆ ಬರ್ಕೊಳ್ಳೋಣ.
ಇಲ್ಲಿ ಏನು ಉಳಿತದೆ 4 ಪ್ಲಸ್ 8 ಪ್ಲಸ್ 12 ಪ್ಲಸ್ ಅಂಡ್ ಸೋ ಆನ್ 40 ಹೋಲ್ ಡಿವೈಡೆಡ್ ಬೈ ಎಷ್ಟಿದೆ 10. ನಮ್ಗೆ ಗೊತ್ತಿರೋ ಹಾಗೆ x1 ಪ್ಲಸ್ x2 ಪ್ಲಸ್ x3 ಅಪ್ ಟು 10 ಇಷ್ಟರದ್ದು ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 200 ಅಂತ ಇದೆ. ಇಲ್ಲಿ ನೋಡಿ x10 ವರೆಗೆ ಸಮ್ ಮಾಡಿದ್ರೆ 200 ಬರುತ್ತೆ. ಸೊ ಇಷ್ಟನ್ನು ತೆಗೆದು 200 ಅಂತ ಹಾಕ್ಬಿಡ್ಬೋದು ನಾವು. ಇದ್ರ ವ್ಯಾಲ್ಯೂ ಎಷ್ಟು 200 ಪ್ಲಸ್ ಈಗೇನ್ ಮಾಡಿ ಈ ಟರ್ಮ್ಗಳಿಂದ 4 ಅನ್ನ ಕಾಮನ್ ತೆಗೆದುಬಿಟ್ರಿ. 4 ಕಾಮನ್ ಬಂದ್ರೆ ಇಲ್ಲಿ 4 1 4 ಪ್ಲಸ್ 4 2 8 4 3 12 ಅಂಡ್ ಸೋ ಆನ್ 4 10 40 divided by 10. Now 200 plus 4 ಇದೇನು ಅಂತಂದ್ರೆ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ನಿಮ್ಗೆ ಗೊತ್ತಿರಬೇಕು ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ 55. ಅದು ಗೊತ್ತಾಗಿಲ್ಲ ಅಂತಾನು ಅನ್ಕೊಳ್ರಿ. ನ್ಯಾಚುರಲ್ ನಂಬರ್ಸ್ ನ ಸಮ್ ಫೈಂಡ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ. 1 ಪ್ಲಸ್ 2 ಪ್ಲಸ್ ಅಂಡ್ ಸೋ ಆನ್ ಪ್ಲಸ್ ಎನ್ ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ರೆ ಅದರ ಸಮ್ ನ ಫೈಂಡ್ ಮಾಡಕ್ಕೆ ಫಾರ್ಮುಲಾ ಏನಂದ್ರೆ n ಇಂಟು n ಪ್ಲಸ್ 1 ಬೈ 2 ಅಂತ ಇದೆ. ಇಲ್ಲಿ n ಅಂತಂದ್ರೆ 10. ಸೊ 10 ಇಂಟು 10 ಪ್ಲಸ್ 1 ಅಂದ್ರೆ 11 ಬೈ 2. ಸೊ 2 1s 2 5s 11 ಇಂಟು 5 is 55. therefore ಈ ಸಮ್ ಎಷ್ಟು ಬರುತ್ತೆ 55 ಅಂತ ಬಂತು ಡಿವೈಡೆಡ್ ಬೈ 10. ನಾವು ಮಲ್ಟಿಪ್ಲೈ ಮಾಡಿ 200 ಪ್ಲಸ್ 4 5 20 ದಶಕ 2 4 5 20 ಪ್ಲಸ್ 2 22 ಬೈ 10. 220 ಬೈ 200 ಅಂತಂದ್ರೆ 420 ಬೈ 10. 0 0 ಕ್ಯಾನ್ಸಲ್ ಆದ್ರೆ 42. ಸೊ ಸರಾಸರಿ ಎಷ್ಟು ಅಂತಂದ್ರೆ 42. ಆಪ್ಷನ್ 3 ಕರೆಕ್ಟ್ 42.